ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಡಿಂಪು ವ್ಲಾಗ್ಸ್ಗೆ ವೆಲ್ಕಮ್. ಸೊ ನಾವು ಇವತ್ತು ಎಲ್ಲಿ ಹೋಗ್ತಿದ್ದೀವಿ ಅಂತ ಆಲ್ರೆಡಿ ನಾನು ತಮ್ಬ್ಲೇನಲ್ಲಿ ಸಮ್ ವಿಡಿಯೋಸ್ ಹಾಕಿದ್ದೀನಿ. ಸೊ ನಾವು ಇವತ್ತು ಹೋಗ್ತಿರೋದು ಬಂದುಬಿಟ್ಟು ಬೋಯಕೊಂಡ ಗಂಗಮ್ಮ ದೇವಸ್ಥಾನಕ್ಕೆ. ಅಂದರೆ ನಾವು ಮಾರ್ನಿಂಗು 3 o'clock ಮನೆ ಬಿಟ್ವಿ. ಸೊ ಅಲ್ಲಿ ಬೇಗ ಹೋಗೋಣ ಅಂತ ಅಂದ್ಬಿಟ್ಟು, ಬಿಸಿಲು ಬೇರೆ ತುಂಬ ಇತ್ತು, ಅದಕ್ಕೆ ಬೇಗ ಹೋಗೋಣ ಎಲ್ಲರೂ ಅಂತ ಅಂದ್ಬಿಟ್ಟು. ಸೊ 4 ಕಾರಲ್ಲಿ ಹೋಗಿದ್ದು ನಾವು, ತುಂಬ ಜನ ಇದ್ರಲ್ವ, ಅದಕ್ಕೆ 4 ಕಾರಲ್ಲಿ ಅಂದರೆ ಓನ್ ವೆಹಿಕಲ್ ಇತ್ತು. ಸೊ ಹಂಗಾಗಿ ಎಲ್ಲರೂ ಸಪ್ರೇಟಾಗಿ 4 ಕಾರಲ್ಲಿ ಎಲ್ಲ ಬರ್ತಿದ್ರು. ಸೊ ನಾವು ಬೆಳಗ್ಗೆನೇ ಬಿಟ್ವಿ 3 ಗಂಟೆಗೆ. ಆದರೆ ನಾವು ಹೋಗೋಷ್ಟೊತ್ತಿಗೆ ಬೆಳಗ್ಗೆ ಆಗಿಬಿಟ್ಟಿತ್ತು. ನೋಡಿ ಹೆಂಗಿದೆ ಅಂತಂದ್ಬಿಟ್ಟು. ನಾವು ಬರಬೇಕಾದ್ರೆ ಫುಲ್ ಕತ್ಲಿತ್ತು. ಸೊ ಮಕ್ಕಳೆಲ್ಲ ನಿದ್ದೆ ಮಾಡಿಬಿಟ್ಟಿದ್ರು. ಮತ್ತು ಎದ್ದು ನೋಡಿ ಫುಲ್ ಬೆಳಕಾಗಿಬಿಟ್ಟಿತ್ತು. ಸೊ ತುಂಬ ಬಿಸಿಲಿರೋದ್ರಿಂದ ಬೇಗ ಹೋದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು, ವೆದರ್ ನೋಡಿ ಹೇಗಿದೆ ಅಂತಂದ್ಬಿಟ್ಟು ಅರ್ಲಿ ಮಾರ್ನಿಂಗು. ಸೊ ನಾವು ಹಂಗೆ ಹೋಗ್ತಾ ಫೈನಲಿ ನಾವು ಬಾಯ್ಕೊಂಡಾಗೆ ರೀಚ್ ಆದ್ವಿ. ಸೊ ಇದು ಬಂದುಬಿಟ್ಟು ಎಂಟ್ರೆನ್ಸು. ನಾನು ಫಸ್ಟ್ ಟೈಮ್ ಬರ್ತಿರೋದು. ಸೊ ನಾವು ಅಲ್ಲಿಂದ ಕೋಳಿನ ತಗೊಂಡು ಬಲಿ ಕೊಡಬೇಕಲ್ವಾ ಬೋಯಕೊಂಡ ಗಂಗಮ್ಮನಿಗೆ. ಸೊ ಅದಕ್ಕೆ ಒಂದು ಕೋಳಿ ತೊಗೊಂಡ್ವಿ ಸಾಕು ಅಂತ ಅಂದ್ಬಿಟ್ಟು, ಮತ್ತು ಕೆಳಗಡೆ ಬಂದು ನಾನ್ ವೆಜ್ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಆಗಿಬಿಟ್ವಿ. ಇದು ಬಂದುಬಿಟ್ಟು ಎಂಟ್ರೆನ್ಸು. ಸೊ ನಾವು ಆಲ್ರೆಡಿ ಅಲ್ಲಿ ಪಾರ್ಕಿಂಗ್ಗೆ ಪೇ ಮಾಡಿದ್ವಿ. ಸೊ ಇಲ್ಲಿ ಕೊಡೋ ಅಷ್ಟೇನಿಲ್ಲ. ಇದು ಬಂದುಬಿಟ್ಟು ಗಂಗಮ್ಮ ತಾಯಿ ಬಂಡೆನ ಹೊಡೆದಿರೋದು. ನಮ್ಮ ಆಂಟಿ ಅವ್ರಿಗೆಲ್ಲ ಕಾಲ್ ಮಾಡಿ ಹೇಳ್ತಿದ್ದಾರೆ ಪಾರ್ಕಿಂಗ್ ಆಲ್ರೆಡಿ ನಾವು ಪೇ ಮಾಡಿದ್ದೀವಿ, ಪೇ ಮಾಡಬೇಡಿ ಅಂತಂದ್ಬಿಟ್ಟು. ಇದು ಬಂದುಬಿಟ್ಟು ನಮ್ಮ ಚಾರ್ವಿದೊಂದು ಕ್ಲಿಪ್ ತೊಗೊಂಡು, ಇದು ನೋಡಿ ಕೋಳಿ ರೆಡಿಯಾಗಿದೆ ದೇವ್ರಿಗೆ ಬಲಿ ಕೊಡೋದಕ್ಕೆ. ಸೊ ಹಂಗೆ ಇವಾಗೆಲ್ಲ ರೆಡಿ ಮಾಡ್ಕೊತಿದ್ದೀವಿ. ಪೂಜೆ ಸಾಮಾನೆಲ್ಲ ನಾವು ಮನೆಯಿಂದನೇ ತೊಗೊಂಬಂದಿದ್ವಿ ಮಡ್ಲಕ್ಕೆಲ್ಲ ಕೊಡೋದಕ್ಕೆ. ಸೊ ಎಲ್ಲರೂ ಅವ್ರಿನ್ನ ಬರಲೇ ಇಲ್ಲ, ಕೆಳಗಡೆನೇ ಇದ್ದಾರೆ, ಪಾರ್ಕಿಂಗ್ ಕೆಳಗಡೆನೇ ಮಾಡಿಬಿಟ್ಟಿದ್ದಾರೆ. ನಾವು ಗೊತ್ತಲ್ವ ಸ್ವಲ್ಪ ಬುದ್ಧಿವಂತರು. ಸೊ ಅದಕ್ಕೆ ಮೇಲೆ ಆಗಿಬಿಟ್ರಿ ಪಾರ್ಕಿಂಗು. ಸೊ ಈಸಿ ಆಗುತ್ತೆ, ತುಂಬ ಹತ್ತೋಷ್ಟಿರಲ್ಲ ಅಂತಂದ್ಬಿಟ್ಟು ನಾವು ವೆಯ್ಟ್ ಮಾಡ್ತಾನೆ ಇದ್ವಿ. ಇನ್ನೂ ಬರಲೇ ಇಲ್ಲ, ಎಲ್ಲೋದ್ರು ಇವರು ಅಂತಂದ್ಬಿಟ್ಟು, ಏನಾದರೂ ಹಂಗಿಂದ ಹಂಗೆಲ್ಲ ನಾವು ಹೊಟ್ಟೋಗ್ಬಿಟ್ರ ಅಂತಂದ್ಬಿಟ್ಟು. ಸೊ ನಾನು ಹಾಗೆ ಒಂದು ವಿಡಿಯೋ ತಗೊಂಡು ನೋಡ್ತಾ ಇದ್ದೆ, ಎಲ್ಲ ವೆಯ್ಟ್ ಮಾಡ್ತಿದ್ವಿ ಅವ್ರಿಗೋಸ್ಕರ. ಏನು ಮಾಡ್ಕೊಂಡಿದ್ದಾರೆ ಇವರು, ಇನ್ನೂ ಬರಲಿಲ್ಲ ಅಂತಂದ್ಬಿಟ್ಟು. ಸೊ ಇದು ನಾನು ಫ್ರಂಟ್ ವಿಡಿಯೋ ಅಂತ ತಗೊಂಡೆ, ಹಂಗೆ ನಂದೊಂದು ಇರಲಿ ಅಂತ ಅಂದ್ಬಿಟ್ಟು. ಇದು ಬಂದ್ಬಿಟ್ಟು ನಮ್ಮ ತಂಗಿ, ಅವಳು ಏನೋ ವಿಡಿಯೋ ಏನೋ ತಗೊತಿದ್ದಾಳೆ, ಸ್ನ್ಯಾಪ್ ಏನೋ. ಸರಿ ನಾನು ಝೂಮ್ ಹಾಕಿ ನೋಡೋಣ ಎಲ್ಲಿ ಬರ್ತಾಯಿದ್ರು ಅಂತಂದ್ಬಿಟ್ಟು ಝೂಮ್ ಮಾಡಿದೆ. ಸೊ ಕಾಣಿಸಿದ್ರು ಬರ್ತಾಯಿದ್ದಾರೆ ಅಂದರು. ಫೈನಲಿ ಎಲ್ಲರೂ ಬಂದರು. ಇದೇ ನಮ್ಮ ಫ್ಯಾಮಿಲಿ ನೋಡಿ, ಎಲ್ಲರೂ ಬ್ಯುಸಿಯಾಗಿ ನಿಂತ್ಕೊಂಡಿದ್ದಾರೆ. VIP ಫುಲ್ ಲೇಟಾಗಿ ಬಂದಿದ್ದಾರೆ. ಸೊ ಎಲ್ಲರೂ ಪೂಜೆಗೆ ಹೋಗೋಣ ಅಂತಂದ್ಬಿಟ್ಟು ಅಂದ್ಕೊಂಡ್ವಿ. ಸೊ ನಡೀರಿ ಹೋಗೋಣ ಅಂತಂದ್ಬಿಟ್ಟು ನೋಡಿ ಇವರೆಲ್ಲ ಬಂದರು, ಈಗ ಬಂದರು. ಇವರು ಫುಲ್ ಲೇಟಾಗಿ ಬಂದರು, ಕೆಳಗಡೆನೇ ಪಾರ್ಕಿಂಗ್ ಮಾಡಿಬಿಟ್ಟು ಕಾರ್ನ. ಇವರು ನಮ್ಮ ತಾತ, ನಮ್ಮ ಅಜ್ಜಿ, ನಮ್ಮ ಅಂಕಲ್, ನಮ್ಮ ಆಂಟಿ, ನಮ್ಮಮ್ಮ ತಂಗಿಗಳು ಎಲ್ಲರೂ ಬಂದಿದ್ದರು. ಸೊ ನಾವು ಫೈನಲಿ ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಬಿಕಾಸ್ ಅಲ್ಲಿ ಫೋನ್ಸು ಅಲೋ ಇಲ್ಲ. ಸೊ ಹಂಗಾಗಿ ಫೋನ್ ತಗೊಂಡೋಗಿಲ್ಲ. ಒಳಗಡೆ ಅಲೋ ಇರಲಿಲ್ಲ ಅಂದಿದ್ದಕ್ಕೆ ತಗೊಂಡಿಲ್ಲ. ಇವರೇನೋ ಫುಲ್ ಫಾಸ್ಟಾಗಿ ಹೊಟ್ಟೋಗ್ತಾ ಇದ್ದಾರೆ. ಬರಬೇಕಾದ್ರೆ ಮಾತ್ರ ಫುಲ್ಲು ಲೇಟಾಗಿ ಬಂದರು, ಹೋಗ್ಬೇಕಾದ್ರೆ ಮಾತ್ರ ಏನೋ ಕಳ್ಕೊಂಬಿಟ್ಟಿದ್ದೀವಿ ಅನ್ನೋ ಥರ ಫುಲ್ ಫಾಸ್ಟಾಗಿ ಓಡ್ತಿದ್ದಾರೆ, ರನ್ನಿಂಗ್ ರೇಸ್ ಮಾಡಿಕೊಂಡು. ಇನ್ನು ಇರ್ರಿ ಅಂತ ಹೇಳ್ತಾಯಿದ್ರು, ಇರಲಿಲ್ಲ. ನಾನು ಹೆಂಗೋ ಆಗಲೇ ಒಂದು ವೀಡಿಯೋನು ತೆಗ್ದಿಲ್ವಲ್ಲ ಇವ್ರದ್ದು. ಸೊ ಅದಕ್ಕೆ ವೀಡಿಯೋ ಮಾಡೋಣ ಅಂತಂದ್ಬಿಟ್ಟು ವೀಡಿಯೋ ಮಾಡ್ತಾ ಇದ್ದೆ. ಎಲ್ಲರೂ ಅವ್ರವ್ರ ಬ್ಯುಸಿ ಕೆಲಸಗಳಲ್ಲಿ ಹೋಗ್ತಾಯಿದ್ರು. ಸೊ ನೀವು ಹೋಗಿ ನಾನು ವೀಡಿಯೋ ಮಾಡ್ತೀನಿ ಅಂತಂದ್ಬಿಟ್ಟು ನನ್ನ ಪಾಡಿಗೆ ನಾನು ವೀಡಿಯೋ ಮಾಡ್ತಾ ಇದ್ದೆ. ಹಾಗೆ ನನ್ನೊಂದು ವೀಡಿಯೋ ತೊಗೊಂಡು ಇವ್ನು ಅಂದ್ಬಿಟ್ಟು ನನ್ನ ತಮ್ಮ, ಹಾಗೆ ಇವರು ನಮ್ಮ ಅಜ್ಜಿ, ನೋಡಜ್ಜಿ ಅಂದೆ. ಆಮೇಲೆ ನೋಡಿದ್ರು. ಆಮೇಲೆ ನಮ್ಮ ಅಮ್ಮ ಎಲ್ಲೋದ್ರು. ಪಾಪ ನಮ್ಮ ಡಿಂಪು ನೆತ್ಕೊಂಡೇ ಇರ್ತಾರೆ. ಅವರು ಏನು ಮಾಡೋದು, ನಮ್ಮ ಡಿಂಪು ಇಳಿಯೋದೇ ಇಲ್ಲ. ಅಮ್ಮಮ್ಮ ಅಂತ ನಮ್ಮಮ್ಮ ಜೊತೆನೇ ಇರ್ತಾನೆ. ಇದು ಬಂದು ಗಂಗಮ್ಮ ದೇವಿ ಒಳಗಡೆ ಎಂಟ್ರೆನ್ಸು. ಸೊ ನಮ್ಮ ಆಂಟಿ, ನಮ್ಮ ಅಂಕಲ್ ನಾವೆಲ್ಲ ಡಿಸ್ಕಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಎಲ್ಲಿ ಸಿಗುತ್ತೆ ರೂಮ್ ಅಂತಂದ್ಬಿಟ್ಟು. ಸೊ ಎಲ್ಲರೂ ಕಾರಲ್ಲೇ ಹೋಗೋಣ, ಕೆಳಗಡೆ ಆಗಲ್ಲ ನಡ್ಕೊಂಡು ಹೋಗೋದಕ್ಕೆ ಅಂತಂದ್ಬಿಟ್ಟು ಕಾರಲ್ಲಿ ಕೂತ್ಕೊಂಡ್ವಿ. ಸೊ ಸ್ವಲ್ಪ ಇಕ್ಕಟ್ಟಾಗೋಯ್ತು. ಆಗಲೇ ಹೆಂಗೋ ನಾವು ಎಲ್ಲರೂ ಜೊತೇಲಿ ಬಂದಿರಲಿಲ್ವಲ್ಲ. ಸೊ ಅದಕ್ಕೆ ಆ ಕಾರಲ್ಲಿ ಇರೋರೆಲ್ಲ ಸ್ವಲ್ಪ ಜನ ಈ ಕಾರಿಗೆ ಬಂದರು. ಸೊ ಹಂಗಾಗಿ ಸ್ವಲ್ಪ ಇಕ್ಕಟ್ಟಾಯಿತು. ನಮ್ಮ ಬುಡ್ಡು, ಇದು ನಮ್ಮ ಗುಂಡಣ್ಣ ನೋಡಿ ಹೇಗೆ ನೋಡ್ತಿದ್ದಾನೆ, ನಮ್ಮ ಮತ್ತೆ ವಿಡಿಯೋ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ರೂಮ್ನ ಹುಡುಕ್ತಾ ಇದ್ದೀವಿ ನಾನು ನಮ್ಮ ಆಂಟಿ. ರೂಮ್ ಸಿಗಲಿಲ್ಲ ಅಂತಂದ್ಬಿಟ್ಟು ತೋಟದಲ್ಲಿ ಅಡುಗೆ ಮಾಡೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಿದ್ವಿ. ತೆಂಗಿನ ಮರ ತೋಪಿಗೆ ಹೋಗ್ತಾ ಇದ್ದೀವಿ, ಅದು ದುಡ್ಡು ಕೊಟ್ಟು ನೋಡಿ ಕೊಡಬೇಕು. ಎಂತ ಇದು 600 ದುಡ್ಡು ಕೊಟ್ಬಿಟ್ಟು ತೋಟದಲ್ಲಿ ಮಾಡ್ಕೊಳೋದು, ರೂಮ್ಗಲ್ಲ. ಏನಂటే ಚೆನ್ನಾಗಿರ್ತದಲ್ಲ ಅದಕ್ಕೆ.
ನೆಕ್ಸ್ಟ್ ಟೈಮ್ ಯಾರಿಗಾದ್ರೂ ಬಾಯ್ಕೊಂಡಾಗ ಬಂದರೆ ಪಾರ್ಕಿಂಗ್ ಎಲ್ಲ ಕೊಡಬೇಕು. ಪಾರ್ಕಿಂಗು 100 ರುಪೀಸ್. 100 ರುಪೀಸು ಒಂದು ಕಾರ್ಗೆ. ಹಾಂ, ಮತ್ತು ಅಲ್ಲಿ ಅಡುಗೆ ಮಾಡ್ಕೊಳೋದಕ್ಕೆ 800 600 ತುಂಬ ಜಾಸ್ತಿ ಆಯ್ತು ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ, ನೇಚರ್ ಅಲ್ವಾ, ಅದಕ್ಕೆ ಅಲ್ವಾ ಆಂಟಿ? ಸರಿ ಅಮ್ಮ. ಇವ್ರಿಗೆ ಯಾರೋ ಹೇಳೋದ್ರಂತೆ ನಾವೇನು ಮಾಡೋಷ್ಟಿಲ್ಲ, ಎಲ್ಲ ಅವರೇ ಅಡುಗೆ ಮಾಡ್ತಾರೆ ಅಂತಂದ್ಬಿಟ್ಟು 200 300 ರುಪೀಸ್ ಪೇ ಮಾಡಿಬಿಟ್ರೆ ಸಾಕು, ಎಲ್ಲ ಅವರೇ ಮಾಡ್ತಾರೆ ಅಂತ. ಅದಕ್ಕೆ ನೋಡಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. సుధా చెప్పేపటికే మరి ఇంకేం ఇడక మేము తిరుక్కొని ఉండొచ్చారా అమ్మగా అనుకుంటున్నాము. ఇచ్చేస్తారు అని చెప్పినంట. నువ్వు ఎత్తుకోవచ్చు కదా. చెప్పింటే పేపర్ పాటలు ఉండే కొత్తవే ఉండే. ಅವರೆಲ್ಲ ರೆಡಿ ಮಾಡ್ಕೊತಿದ್ರು. ನಾನು ಸುಮ್ಮನೆ ಹಂಗೆ ಹೊರಗಡೆ ಬಂದೆ ನೋಡೋಣ ಅಂತ ಅಂದ್ಬಿಟ್ಟು, ಅಲ್ಲೆಲ್ಲ ಹೇಗೆ ಅಂತ ಅಂದ್ಬಿಟ್ಟು. ಇದು ಬಂದ್ಬಿಟ್ಟು ಗಂಗಮ್ಮನ ಆರ್ಚು. ಸೊ ನಾನು ಹೋಗೋಷ್ಟೊತ್ತಿಗೆಲ್ಲ ರೆಡಿ ಮಾಡ್ಕೊತಿದ್ರು. ಫ್ರೈಗೆ ಹಂಗೆ ಮಟನ್ಗೆ ಎಲ್ಲ ಇಟ್ಟಿದ್ರು. ಬಿರಿಯಾನಿಗೂ ರೆಡಿ ಮಾಡ್ಕೊತಿದ್ರು. ಫಸ್ಟ್ ಬಿರಿಯಾನಿ ಮಾಡಿಬಿಡೋಣ, ಮತ್ತು ಫ್ರೈ ಮಟನ್ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಕೆಲವರು ಫೋನಲ್ಲೆಲ್ಲ ಬ್ಯುಸಿ ಆಗಿದ್ದು. ಹಾಗೆ ನಾನೊಂದು ವಿಡಿಯೋ ತಗೊಂಡೆ. ಮತ್ತು ಬಿರಿಯಾನಿ ಆಲ್ರೆಡಿ ರೆಡಿ ಆಗಿತ್ತು, ಅದಕ್ಕೆ ಫ್ರೈಗೆ ರೆಡಿ ಮಾಡ್ಕೊತಾ ಇದ್ರು. ಹಂಗೆ ಫ್ರೈ ಮಾಡಿಬಿಡೋಣ ಬೇಗ ಅಂತಂದ್ಬಿಟ್ಟು ಕೆಲವರು ಮಲ್ಕೊಂಡು, ಕೆಲವರು ಕೂತ್ಕೊಂಡು, ಕೆಲವರು ಜಗಳ ಮಾಡಿಕೊಂಡು, ಚಿಕ್ಕ ಮಕ್ಕಳು, ದೊಡ್ಡವರಲ್ಲ, ಕೆಲವರು ತರಕಾರಿ ಕಟ್ ಮಾಡಿಕೊಂಡು. ನೋಡಿ ಇವರೆಲ್ಲ ಕಟ್ ಮಾಡ್ತಿದ್ದಾರೆ. ನಮ್ಮ ಆಂಟಿಯವರೆಲ್ಲ ತರಕಾರಿ ಕಟ್ ಮಾಡೋ ಡ್ಯೂಟಿ ಅವ್ರದ್ದೆಲ್ಲನೂ. ಕೆಲವರು ಫೋನಲ್ಲಿ ಬ್ಯುಸಿ ಆಗಿದ್ದಾರೆ, ಕೆಲವರು ಮಕ್ಕಳನ್ನ ನೋಡಿಕೊಂಡು, ಇನ್ನು ಕೆಲವರು ಅಲ್ಲಿ ಓಡಾಡ್ಕೊಂಡು ಇದ್ದಾರೆ. ಇದು ನೋಡಿ ಫೈನಲಿ ಬಿರಿಯಾನಿ ರೆಡಿ. ಎಲ್ಲರೂ ತಿನ್ನೋದಕ್ಕೆ ರೆಡಿ ಆಗ್ತಾ ಇದೀವಿ. ಬ್ಯಾಟಿಂಗ್ ಮಾಡಿಬಿಡೋಣ, ಮತ್ತೆ ಚಿಕನ್ ಮಟನ್ ಅಂತ ಅಂದ್ಬಿಟ್ಟು ಎಲ್ಲ ಕುತ್ಕೊಂಡಿದ್ರು. ನಾನು ಹಂಗೆ ಬಂದು ವಿಡಿಯೋ ಎಲ್ಲ ಬಡ್ಸಕ್ಕೆ ಆಗಲ್ಲ ಬರ್ತಾ ಇದ್ರು. ನಮ್ಮ ಅಪ್ಪ ನಿಂತ್ಕೊಂಡೇ ತಿಂತೀನಿ ಅಂತಿದ್ರು. ಇಲ್ಲಿ ನೋಡಿದ್ರೆ ಆಲ್ರೆಡಿ ಫ್ರೈ ಮತ್ತು ಮಟನ್ಗೆ ರೆಡಿ ಮಾಡ್ತಿದ್ರು. ಸೊ ನಾನು ನಮ್ಮ ಡಿಂಪು ಇಬ್ಬರು ಜೊತೆಯಲ್ಲೇ ಕುತ್ಕೊಂಡ್ವಿ ತಿನ್ನೋಣ ಅಂತಂದ್ಬಿಟ್ಟು. ನನಗೆ ಹಸುವಿಗೆ ತಡೆಯೋಕ್ಕಾಗಲ್ಲ. ನಮ್ಮಮ್ಮ ಎಲ್ಲರಿಗೂ ಬಡಿಸ್ತಾಯಿದ್ರು, ಫುಲ್ ಬ್ಯಾಟಿಂಗ್ ಮಾಡ್ತಾಯಿದ್ರು. ಬಿಸಿ ಬಿಸಿ ಬಿರಿಯಾನಿ ಸಾಕತ್ತಾಗಿತ್ತು ತಿನ್ನೋದಕ್ಕಂತೂ. ಬಿರಿಯಾನಿ ತಿನ್ನೋದ್ರಲ್ಲಿ ಫುಲ್ ಬ್ಯುಸಿ ಆಗಿದ್ರು. ಸೊ ನಮಗೆ ಹಸಿವು ತಡೆಯೋದಕ್ಕಾಗಲ್ಲ. ಸೊ ಹಂಗಾಗಿ ನಾನು ಫಸ್ಟೇ ಕುತ್ಕೊಂಡ್ಬಿಟ್ಟೆ, ಡಿಂಪುನ ಜೊತೆಯಲ್ಲಿ ಕೂತಿಸ್ಕೊಂಡೆ. ಯಾಕಂದರೆ ಡಿಂಪುಗೂ ತಿನ್ನಿಸ್ಬೇಕು. ಸೊ ಹಂಗಾಗಿ ನಾನು ಅವನ ಜೊತೆನೇ ಕುತ್ಕೊಂಡೆ ಊಟಕ್ಕೆ. ಬಿರಿಯಾನಿ ಚೆನ್ನಾಗಿತ್ತು. ಹಂಗೆ ನಾನು ಕ್ಲಿಕ್ ತಗೊಂಡು ನೋಡಿ ಬಿರಿಯಾನಿ ಹೇಗೆ ಬಂದಿದೆ ಅಂತ. అమ్మయ్య వాడు నీ పక్కన తినాలంట. ಇಲ್ಲಿ ನಮ್ಮ ಆಂಟಿ ಫೀಲ್ ಆಗ್ತಿದ್ರು, ನಂದು ಮಾತ್ರ ವಿಡಿಯೋ ತೆಗಿಲಿಲ್ಲ ಆಗ್ಲಿ ಅಂತ ಅಂದ್ಬಿಟ್ಟು. ಅದಕ್ಕೆ ನಮ್ಮ ಆಂಟಿದೊಂದು ವಿಡಿಯೋ ತಗೊಂಡ್ಬಿಟ್ಟು ಆಗ್ಲೇ ಇಲ್ಲಿ ರೆಡಿ ಆಯ್ತು. ಫ್ರೈ ಮತ್ತೆ ಸಾಂಬಾರ್ಗೆ ರೆಡಿ ಮಾಡ್ಕೊಂತಿದ್ದಾರೆ ಇವರು. ಮತ್ತೆ ತಿನ್ನೋಣ ಅಂತ ಅಂದ್ಬಿಟ್ಟು ನಮ್ಮ ಆಂಟಿಯೆಲ್ಲ ರೀಲ್ಸ್ ಮಾಡ್ತಾ ಇದ್ವಿ. ಏನ್ ಮಾಡೋದು ಅಂತ ಅಂದ್ಬಿಟ್ಟು ರೀಲ್ಸ್ ನಾವೆಲ್ಲರೂ ರೀಲ್ಸ್ ಮಾಡ್ತಾ ಇರ್ತೀವಿ. ಮತ್ತೆ ಅದೆಲ್ಲ ಆದ್ಮೇಲೆ ಮಟನ್ ಚಿಕನ್ ಎಲ್ಲ ಬೇಯ್ತಿತ್ತು. ಸೊ ಅಷ್ಟೊತ್ತಿಗೆ ಯಾರು ಶಾಸ್ತ್ರ ಹೇಳೋರು ಬಂದು, ನಮ್ಗೇನಂತ ನಮ್ಮ ಫ್ಯೂಚರು ಯಾರು ಡಿಸೈಡ್ ಮಾಡೋದಕ್ಕಾಗಲ್ಲ. ಭಗವಂತ ಅನ್ನೋನು ನಮ್ಮ ಮನೆ ಬರ್ದಲ್ಲಿ ಏನು ಬರ್ದಿದ್ರೆ ಅದೇ ಆಗೋದು. ಬಟ್ ಒಂದು ಕ್ಯೂರಿಯಾಸಿಟಿ ಅಲ್ವಾ, ಸುಮ್ಮನೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಟೈಮ್ ಪಾಸ್ಗೆ ಅವ್ರ ಹತ್ರ ಎಲ್ಲರೂ ಶಾಸ್ತ್ರ ನೋಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಶಾಸ್ತ್ರ ನೋಡ್ಕೊಂಡು ಅದಕ್ಕೆ ಎಲ್ಲರೂ ಕುತ್ಕೊಂಡ್ವಿ. ಸೊ ಒಬ್ಬರು ನೋಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಎಲ್ಲ ನೋಡಿಸ್ಕೊಂಡ್ವಿ. ಬಟ್ ನಮ್ಗೆ ಅಷ್ಟು ನಂಬಿಕೆ ಇಲ್ಲ ಇಂಥದ್ರ ಮೇಲೆ ಅಂತೂ. ನನಗಂತೂ ನಂಬಿಕೆನೇ ಇಲ್ಲ. ಪಾಪ ಏನು ಮಾಡೋಕ್ಕಾಗುತ್ತೆ, ಅವರು ಕೆಲವ್ರ ಜೀವನಕ್ಕೆ ಆಧಾರ ಇದೆ ಅಲ್ವಾ. ಏನೋ ಒಂದೊಂದು ಮಾಡಿಕೊಂಡು ಕೂಲಿ ಮಾಡಿಕೊಂಡು ಕೆಲವರು ವ್ಯವಸಾಯ ಮಾಡ್ತಾರೆ, ಕೆಲವರು ವ್ಯಾಪಾರ ಮಾಡ್ತಾರೆ. ಸೊ ಕೆಲವ್ರದ್ದು ಒಬ್ಬೊಬ್ರದ್ದು ಒಂದೊಂದಲ್ವಾ, ಎಲ್ಲರಿಗೂ ಒಂದೇ ಥರ ಇರಲ್ವಲ್ಲ ಲೈಫ್ ಅಂತಂದರೆ. ಸೊ ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ನಾವು ಯಾರನ್ನೂ ಜಡ್ಜ್ ಮಾಡಲ್ಲ. ಸೊ ಅವ್ರಿಷ್ಟ, ಅವ್ರು ಏನಾದರೂ ಮಾಡ್ಬೋದು. ಸೊ ನಮಗೊಂದು ಕ್ಯೂರಿಯಾಸಿಟಿ ಅಷ್ಟೇ, ನಮಗೂ ಟೈಮ್ ಪಾಸ್ ಆಗ್ತಿರಲಿಲ್ಲ. ಅದಕ್ಕೆ ಎಲ್ಲರೂ ಅದು ಶಾಸ್ತ್ರ ತೋರಿಸ್ಕೊಳೋಣ ಅಂತಂದ್ಬಿಟ್ಟು ಎಲ್ಲರೂ ನಮ್ಮ ಫುಲ್ ಫ್ಯಾಮ್ಲಿ ಎಲ್ಲರೂ ಶಾಸ್ತ್ರ ನೋಡ್ಸೋದಕ್ಕೆ ರೆಡಿ ಆಗಿಬಿಟ್ವಿ. ಸೊ ಒಬ್ಬೊಬ್ಬರೇ ನೋಡ್ಸ್ಕೊತಿದ್ರು, ಒಬ್ಬೊಬ್ರಿಗೆ 50 ರುಪೀಸ್ ಚಾರ್ಜ್ ಮಾಡಿದ್ರು ಅಷ್ಟೇ. ಸೊ ಎಲ್ಲರಿಗೂ ಫುಲ್ ಕ್ಯೂರಿಯಾಸಿಟಿ ಏನಾಗುತ್ತೆ ಅವ್ರು ಹೇಳೋದನ್ನೆಲ್ಲ ಫುಲ್ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ರು. ನಾನು ಹಂಗೆ ಒಂದು ವಿಡಿಯೋ ಮಾಡ್ಕೊಂಡ್ಬಿಟ್ಟೆ. ಸೊ ಎಲ್ಲರೂ ನೋಡಿ ನಾವೆಲ್ಲ ಹೇಗೆ ನೋಡ್ತಿದ್ದೀವಿ, ಅವ್ರೇನು ಹೇಳ್ತಾರೆ ಅಂತಂದ್ಬಿಟ್ಟು ನೋಡಿ.
ಎಲ್ಲರೂ 50 rupees ಅಂತ ಅಂದ್ಬಿಟ್ಟು ಎಲ್ಲರೂ ಕುತ್ಕೊಂಡು ತೋರಿಸ್ಕೊಡೋದಕ್ಕೆ ರೆಡಿ ಆದ್ವಿ. ಪಾಪ ಅವ್ರು ಏನು ಹೇಳ್ತಾರೋ ಅದನ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಅಂದ್ಕೊಂಡಿದ್ವಿ ನಾವೆಲ್ಲರೂ. ನಮಗೆಲ್ಲ ಕ್ಯೂರಿಯಾಸಿಟಿ ಏನು ಹೇಳ್ತಾರೋ ಯಾರಿಗೇನು ಹೇಳ್ತಾರೋ ಅಂತಂದ್ಬಿಟ್ಟು ನಾವೆಲ್ಲ ವಿಡಿಯೋ ಮಾಡ್ಕೊತಿದ್ವಿ, ಯಾರಿಗೇನೇನು ಹೇಳ್ತಾರೆ ಅಂತಂದ್ಬಿಟ್ಟು. ಬಟ್ ಅವ್ರು ಹೇಳೋದ್ರಲ್ಲಿ ಕೆಲವೊಂದು ನಿಜಾನೇ ಇತ್ತು, ಎಲ್ಲನೂ ನಂಬೋದಕ್ಕಾಗಲ್ವಲ್ಲ. ಕೆಲವೊಂದು ನಿಜಾನೇ ಹೇಳ್ತಿದ್ರು ಅವರು, ಪಾಸ್ಟಲ್ಲಿ ಆಗಿರೋದೆಲ್ಲನೂ. ಸೊ ಏನು ಮಾಡೋಕ್ಕಾಗುತ್ತೆ, ನಾವು ಕೆಲವೊಂದು ನಂಬಲೇಬೇಕು, ಕೆಲವೊಂದು ನಂಬಕ್ಕಾಗದೇ ಇರೋವಂಥದ್ದು ಇರುತ್ತೆ. ಸೊ ಕೆಲವೊಂದು ಅವರು ಹೇಳ್ತಾ ಇದ್ರೆ ನಾವೆಲ್ಲ ನೋಡಿಕೊಂಡು ಎಲ್ಲ ಫುಲ್ ಕ್ಯೂರಿಯಾಸಿಟಿಯಿಂದ ನೋಡ್ಕೊಂಡಿದ್ವಿ. ನೋಡಿ ಎಲ್ಲರೂ ಹೇಗೆ ನಿಂತ್ಕೊಂಡಿದ್ದೀರಿ. ನಾವು ಮಟನು ಚಿಕನ್ ತಿನ್ನೋದೇ ಬಿಟ್ಬಿಟ್ಟಿದ್ದೀವಿ, ಎಲ್ಲರೂ ಇದ್ರ ಸುತ್ತ ಕುತ್ಕೊಂಡು ನೋಡ್ಕೊಂಡಿದ್ದೀವಿ ಏನು ಹೇಳ್ತಾರೋ ಅಂತ ಅಂದ್ಬಿಟ್ಟು. ಅಲ್ಲಿ ನೋಡ್ರಿ ಮುದ್ದೆಗೇನೋ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ರು. ಬಟ್ ನಾವು ಅದನ್ನು ನೋಡ್ತಾನೆ ಇಲ್ಲ, ನಮ್ಗೆ ಅಬ್ಸರ್ವೇ ಇಲ್ಲ ಅದನ್ನು. ನಾವು ಏನು ಹೇಳ್ತಾರೋ ಅಂತಂದ್ಬಿಟ್ಟು ಈ ಶಾಸ್ತ್ರ ಕಡೆ ಫುಲ್ ಗಮನ ಕೊಟ್ಕೊಂಡು ನೋಡ್ಕೊಂಡಿದ್ರಿ, ಎಲ್ಲರಿಗೂ ಏನೇನು ಹೇಳ್ತಾರೆ ಅಂತಂದ್ಬಿಟ್ಟು. ಅವರು ಏನೋ ಹೇಳ್ತಾ ಇದ್ರೆ ನೋಡಿ, ನೆಕ್ಸ್ಟ್ ಟೈಮ್ ಎಲ್ಲಾದರೂ ಬೈಕೊಂಡಕ್ಕೆ ನೀವೇನಾದರೂ ಹೋದರೆ, ಇವರು ಏನಾದರೂ ಮೀಟ್ ಮಾಡಿದ್ರೆ ನೋಡಿ ಹೇಳಿ. ಹಾಗೆ ನೆಕ್ಸ್ಟ್ ನನ್ನ ತಮ್ಮ ಬಂದು ಕೂತ್ಕೊಂಡ, ಅವ್ನಿಗೇನು ಹೇಳ್ತಾರೆ ಅಂತ ಅಂದ್ಬಿಟ್ಟು ಅವನು ಫುಲ್ ಜೋಕ್ ಮಾಡ್ತಾ ಇದ್ದ. ಮತ್ತು ಅವರು ಜೋಕ್ ಎಲ್ಲ ಮಾಡಬೇಡಪ್ಪ ಅಂತ ಹೇಳ್ತಿದ್ರು. ಮತ್ತು ಅವನದು ಫುಲ್ಲು ನೋಡಿ, ನಮ್ಮಮ್ಮ ನೋಡಿ ಎಷ್ಟು ಕ್ಯೂರಿಯಾಸಿಟಿಯಾಗಿ ನೋಡ್ತಿದ್ದಾರೆ. ಅಷ್ಟೇ ಅಲ್ವಾ, ತಾಯಿಗೆ ತನ್ನ ಮಕ್ಕಳ ಬಗ್ಗೆ ತಿಳ್ಕೊಳೋದು ಅಂತಂದರೆ ಎಲ್ಲದಕ್ಕೂ ರೆಡಿ ಇರ್ತಾರೆ. ಏನಂತಂದ್ಬಿಟ್ಟು ಫ್ಯೂಚರಲ್ಲಿ ಏನೇ ಆಗಲಿ, ಬಟ್ ತಾಯಿನೇ ಅಲ್ವಾ, ಒಂಥರ ಕ್ಯೂರಿಯಾಸಿಟಿ ಅಲ್ವಾ ತನ್ನ ಮಕ್ಕಳ ಬಗ್ಗೆ ಏನು ಅಂತಂದ್ಬಿಟ್ಟು. ನೋಡಿ ಕೇಳಿಸ್ಕೊಳ್ಳೋದಕ್ಕೆ ನಮ್ಮಮ್ಮ ಬಗ್ಗಿ ಬಂದು ನೋಡ್ತಾ ಇದ್ದಾರೆ, ಏನು ಹೇಳ್ತಾರೋ ಅಂತಂದ್ಬಿಟ್ಟು. ಪಾಪ ತಾಯಿಗಿಂತ ದೊಡ್ಡವ್ರು ಯಾರಿಲ್ಲ ಅಂತ ನನ್ನ ಅನಿಸಿಕೆ ಈ ಪ್ರಪಂಚದಲ್ಲಿ. ದೇವ್ರಿಗೆ ಸಮಾನನೇ ತಾಯಿ ಅಂತಾನೆ ಹೇಳ್ಬೋದು. ಬಿಕಾಸ್ ಅವರು ನಿಸ್ವಾರ್ಥದಿಂದ ಪ್ರೀತಿ ಕೊಡೋದು ತಾಯಿನೇ. ನಮ್ಮಮ್ಮ ನೋಡಿ ಎಷ್ಟು ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ನಾನಂತೂ ಫುಲ್ ಝೂಮ್ ಹಾಕಿ ನೋಡ್ತಾ ಇದ್ದೆ, ಏನು ಹಿಂಗೆ ನೋಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅವ್ನ ಫ್ಯೂಚರ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ನನ್ನ ತಮ್ಮ ಅಂದ್ಕೊಂಡೆ ಸೈಲೆಂಟಾಗಿದ್ದ, ಕೇಳಿಸ್ಕೊಂಡು. ಪಾಪ ಅವರು ಕೆಲವೊಂದು ಹೇಳ್ತಾಯಿದ್ರು, ಹಂಗಾಗುತ್ತೆ ಹಿಂಗಾಗುತ್ತೆ ಅಂದ್ಬಿಟ್ಟು. ಪಾಸ್ಟ್ ಬಗ್ಗೆ ಹೇಳ್ತಿದ್ರು, ಹಂಗೆ ಫ್ಯೂಚರ್ ಬಗ್ಗೆನೂ ಹೇಳ್ತಿದ್ರು. ನಾವು ಸ್ವಲ್ಪ ಸುಳ್ಳು ಹೇಳಿದ್ವಿ ಅವ್ರಿಗೆ, ಮದುವೆ ಆಗಿಲ್ಲ ಅಂತಂದರೆ. ಅವರು ಹೇಳಿದ್ರಿಲ್ಲ ಮದುವೆ ಆಗಿದೆಯಾ ಅಂತಲೇ ಹೇಳಿದ್ರು. ಅದೆಲ್ಲ ನಿಜಾನೇ ಅಲ್ವಾ, ಕೆಲವೊಂದು ನಿಜಾನೇ ಹೇಳಿದ್ರು. ಸೊ ನಾವೆಲ್ಲ ವಿಡಿಯೋ ಮಾಡ್ಕೊಂಡು ಫೋಟೋ ತಕ್ಕೊಂಡು ಅದು ಇದು ಹೇಳ್ತಾಯಿದ್ರಿ. ನೆಕ್ಸ್ಟ್ ಟೈಮ್ ನೀವೇನಾದರೂ ಬಾಯ್ಕೊಂಡಾಗ ಹೋದರೆ ಅವ್ರನ್ನ ಮೀಟ್ ಮಾಡಿ ಅಲ್ಲೇನಾದರೂ ಸಿಕ್ಕಿದ್ರೆ ನೋಡಿ ಎಲ್ಲ ಹೆಂಗೆ ನಿಂತ್ಕೊಂಡು ಎಲ್ಲಿ ನೋಡ್ತಿದ್ದಾರೆ ಅಂತಂದರೆ ಎಲ್ಲರೂ. ಅಯ್ಯೋ ಅವ್ರಿಗೆ ಊಟ ತಿನ್ನಬೇಕು ಅನ್ನೋ ಇದೇ ಇಲ್ಲ, ಎಲ್ಲ ಫುಲ್ ಇದ್ರ ಮೇಲೆ ಕಾನ್ಸಂಟ್ರೇಷನ್, ಫುಲ್ ಇದ್ರ ಮೇಲೆ ಇದೆ ನಮಗೆ ಏನು ಹೇಳ್ತಾರೆ ಅಂತಂದ್ಬಿಟ್ಟು. ಸೊ ಎಲ್ಲರೂ ನಿಂತ್ಕೊಂಡು ನೋಡ್ಕೊಂಡೇ ಇದ್ವಿ, ಏನೇನು ಹೇಳ್ತಾರೆ ಹೇಳಿ ಅಂತಂದ್ಬಿಟ್ಟು. వినేష్ కాల్ చేస్తాను. ఏం పేరు చెప్పడా? ನೋಡಿ ಸ್ವಲ್ಪ ವಾಯ್ಸ್ ಕ್ಲಿಪ್ ಹಾಕಿದ್ದೀನಿ, ಫುಲ್ ಹಾಕೋದಕ್ಕಾಗಲ್ಲ. ಸೊ ಹಂಗಾಗಿ ಸ್ವಲ್ಪ ಮಾತ್ರ ಹಾಕಿದ್ದೀನಿ. ಇವರು ನೆಕ್ಸ್ಟ್ ನಮ್ಮ ಆಂಟಿ ನೋಡಿಸ್ಕೊತಿದ್ರೆ ಅವರು ಅಂತ ಹೇಳ್ಕೊಂಡು ಅವ್ರು ಹೇಳೋದಕ್ಕೆಲ್ಲ ಹೌದು ನಿಜಾನೇ ಅಂತ ಹೇಳ್ತಿದ್ರು. ಇವ್ರಿಗೆ ತುಂಬ ಕ್ಯೂರಿಯಾಸಿಟಿ ಇಂಥದ್ರ ಮೇಲೆ ಅಂತೂ. ದೇವಸ್ಥಾನ ಅಂತಂದರೆ ಎಲ್ಲಾದರೂ ಹೋಗ್ತಾ ಇರ್ತಾರೆ. ಮತ್ತು ಹಂಗೆ ಇವರು ನನ್ನ ತಮ್ಮ ನಮ್ಮ ನಾದಿನಿ ಇಬ್ಬರು ಕುತ್ಕೊಂಡು ನೋಡ್ತಾ ಇದ್ದಾರೆ, ಏನೋ ಹೇಳ್ತಾ ಇದ್ರು. ಅದಕ್ಕೆ ನೋಡ್ತಾ ಇದ್ರು ಇವರು. ನಾವು ಸುಮ್ಮನೆ ಭಯ ಇಡ್ಸೋಣ ಅಂದ್ಬಿಟ್ಟು ಹಾವು ಹಾಕಿದ್ರೆ ಅವ್ರು ಭಯ ಪಡ್ತಾರ, ಭಯನೇ ಪಟ್ಟಿಲ್ಲ, ಸುಮ್ಮನೆ ನನಗೆ ಗೊತ್ತು ಅಂತ ಹೇಳಿಬಿಟ್ರು. ಸೊ ಅದೆಲ್ಲ ತಿನ್ಕೊಂಡು ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ, ಏನಾದರೂ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಚಿಕನು ಮಟನ್ ಎಲ್ಲ ತಿನ್ಕೊಂಡು ಎಲ್ಲ ಮುಗಿಸ್ಕೊಂಡು ಈಗ ಫೈನಲಿ ನಾವು ಮನೆಗೆ ಹೊರಟಿದ್ದೀವಿ. ನಮ್ಮ ಆಂಟಿ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಅಡುಗೆ ಮಾಡಿ. ಸೊ ಇದೇ ಥರ ಫ್ಯಾಮಿಲಿ ವ್ಲಾಗ್ಸ್ ಆಗ್ತಿರ್ತೀನಿ. ಲೈಕ್, ಶೇರ್ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.